ಈಗ ಹ್ಯೂಮನ್ಸ್ ಯೂಸ್ ಮಾಡೋವಂಥ ಟೂತ್ಪೇಸ್ಟ್ನ ನಮ್ಮ ಡಾಗ್ಸ್ಗಳಿಗೂ ಕೂಡ ಯೂಸ್ ಮಾಡ್ಬೋದು ಅಂತ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಸ್ ಎ ಪ್ರೊಫೆಷ್ನಲ್ ಗ್ರೂಮರ್ ಆಗಿ ಮನೇಲಿರುವಂಥ ಟೂತ್ಪೇಸ್ಟ್ನ ನಮ್ಮ ಡಾಗ್ಸ್ಗಳಿಗೂ ಕೂಡ ಯೂಸ್ ಮಾಡ್ಬೋದಾ? ಓಕೆ, ಈ ಡೌಟ್ಸು ನಮಗೆ ಎಷ್ಟೊಂದು ಕಸ್ಟಮರ್ಸು ಕೇಳ್ತಾರೆ ನಮ್ಮ ಹತ್ರ. ಅದಕ್ಕೆ ಅಂತ ಸಪ್ರೇಟ್ ತೊಗೋಬೇಕಾ, ಅದನ್ನೇ ಯೂಸ್ ಮಾಡ್ಬೋದಲ್ಲ ನಮ್ಮದೇ ಅಂತ ಕೇಳ್ತಾರೆ. ಬಟ್ ಆನ್ಸರ್ ಇಸ್ ನೋ. ವೈ? ಬಿಕಾಸ್ ಅದರಲ್ಲಿ ಝೈಲಿಟಾಲ್ ಅಂತ ಒಂದು ಕೆಮಿಕಲ್ ಇದೆ. ದಟ್ ಕೆಮಿಕಲ್ ಇಸ್ ಫಾರ್ ಹ್ಯೂಮನ್ಸ್. ಓಕೆ, ಡಾಗ್ಸಿಗೆ ಆ ಕೆಮಿಕಲು ತುಂಬ ಹಾರ್ಮ್ಫುಲ್. ಏನಾಗುತ್ತೆ, ಇವಾಗ ಹ್ಯೂಮನ್ಸ್ ಆದರೆ ನಾವು ಏನು ಮಾಡ್ತೀವಿ, ಆ ಫೋಮ್ನ ಆಚೆ ಸ್ಪಿಟ್ ಮಾಡ್ತೀವಿ. ಡಾಗ್ಸ್ ಅಂತ ಆ ಥರ ಮಾಡೋಕ್ಕಾಗಲ್ಲ, ಅವರು ಇಂಟೇಕ್ ಮಾಡ್ಕೊಳ್ತಾರೆ. ಆ ಥರ ಇಂಟೇಕ್ ಆದಾಗ ಇಮ್ಮಿಡಿಯೇಟ್ ಬ್ಲಡ್ ಶುಗರ್ ಲೆವೆಲ್ಸ್ ಲೋ ಆಗುತ್ತೆ, ಶೀಸಸ್ ಆಗುತ್ತೆ, ಡೆತ್ತು ಕೂಡ ಪಾಸಿಬಿಲಿಟಿ ಇದೆ. ಇವಾಗ ನ್ಯಾಚುರಲ್ ವೇ ಯಾವುದೂ ಇಲ್ವ ಮೇಡಮ್? ಟೀತ್ ಆಟೋಮೆಟಿಕಲಿ ಕ್ಲೀನ್ ಆಗೋ ಥರ, ಇಲ್ಲಾಂದರೆ ಯಾವುದಾದ್ರು ಪೇಸ್ಟ್ ಅದಕ್ಕೆ ಅಂತ ಡಿಸೈನ್ ಮಾಡಿರೋ ಥರ, ಇಲ್ಲಾಂದರೆ ಬೇರೆ ಯಾವುದಾನ ಟಾಯ್ಸ್ ಏನಾದ್ರು ಇದೆಯಾ ಅದು ಕ್ಲೀನ್ ಮಾಡೋದಕ್ಕೆ? ಇದರಲ್ಲಿ 3 ಲೆವೆಲಾಗಿ ನಿಮ್ಗೆ ಹೇಳ್ತೀನಿ ನಾನು. ಫಸ್ಟ್ ಏನಂದರೆ ಲೈಕ್ ಅದಕ್ಕೆ ಅಂತ ಇರೋ ಟೂತ್ ಪೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ಅವ್ರಿಗೆ ಅಂತಲೇ ಟೂತ್ ಪೇಸ್ಟು, ಬ್ರಷ್ಷು ಇದೆಲ್ಲ ಬರುತ್ತೆ. ಹ್ಯೂಮನ್ಸ್ದು ಯೂಸ್ ಮಾಡಿದ್ರೆ ಬ್ರಷ್ಷು ಅದು ಸ್ವಲ್ಪ ಹಾರ್ಡ್ ಇರುತ್ತೆ, ಅವ್ರಿಗೆ ಗಮ್ಸಲ್ಲಿ ಲೈಕ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಡಾಗ್ಸ್ಗಂತಲೇ ಇರೋ ಪೇಸ್ಟ್ ತೊಗೊಳ್ಳಿ, ಟೂತ್ ಬ್ರಷ್ ತೊಗೊಳ್ಳಿ, ಇಟ್ ಈಸ್ ವೆರಿ ಸೇಫ್. ಸೆಕೆಂಡ್ ಏನಂದರೆ ಡೆಂಟಲ್ ಚೂಸ್ ಬರುತ್ತೆ ಡಾಗ್ಸಿಗೆ ಅಂತ. ಸೊ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ ಅಂತ ಡಿಸೈನ್ ಮಾಡಿರ್ತಾರೆ. ಇದನ್ನು ಚೂ ಮಾಡಿದಾಗ ಅವರು ಅಲ್ಲಲ್ಲಿರೋ ಟಾರ್ಟರ್ ಬಿಲ್ಡಪ್ ಅಂದರೆ ಯೆಲ್ಲೋ ಕಲರ್ ಇರುತ್ತೆ, ಫಾರ್ಮೇಷನ್ ಎಲ್ಲ ಕಡಿಮೆ ಆಗುತ್ತೆ. ಲೈಕ್ ನೀವು ಅದು ಕೊಡ್ತಾನೆ ಹೋದರೆ ಲೈಕ್ ಲಾಂಗ್ ಟೈಮಲ್ಲಿ ಅದೆಲ್ಲ ಕ್ಲಿಯರ್ ಆಗಿ ಬ್ಯಾಡ್ ಸ್ಮೆಲ್ಲೆಲ್ಲ ಅವಾಯ್ಡ್ ಆಗುತ್ತೆ. ಲೈಕ್ ಥರ್ಡು ಲೈಕ್ ನ್ಯಾಚುರಲ್ ವೇ ಒಂದಿದೆ. ನೀವು ಲೈಕ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಲೈಕ್ ರಬ್ ಮಾಡ್ಬೋದು ಟೀತಲ್ಲಿ, ಇಲ್ಲಾಂದರೆ ವಾಟರ್ ಜೊತೆ ಮಿಂಟ್ ಲೀವ್ಸ್ ಹಾಕ್ಬಿಟ್ಟು ಕೊಡ್ಬೋದು. ಇದು ಬ್ಯಾಡ್ ಬ್ರೆತ್ನ ಅವಾಯ್ಡ್ ಮಾಡುತ್ತೆ, ಅಲ್ಲೂ ಕ್ಲೀನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ.